ಇವತ್ತು ಹೀಗೆ ಇಲ್ಲಿ ಸೈಲೆಂಟಾಗಿ ಕೂತಿರುವ ನನ್ನಣ್ಣ ಒಂದು ಕಾಲಕ್ಕೆ ಮಹಾಪುಂಡ ಆಗಿದ್ದ. ಯಾವತ್ತೂ ನಾನು ಗಂಡು ಪಾಳ್ಯದಲ್ಲಿ ಬೆಳೆದವಳು. ಯಾಕೆ ಅಂತಂದರೆ ಇವನ್ನ ನೋಡ್ಕೊಂಡು ನಾನು ಬೆಳೆದಿದ್ದ ಕಾರಣಕ್ಕಾಗಿ ನನಗೆ ಈ ಹೆಣ್ಣಿಗೆ ಇರಬೇಕಾದಂಥ ನಾಜೂಕತನ ಯಾವತ್ತೂ ಇರಲಿಲ್ಲ. ಅವನು ಸ್ವಿಮ್ ಮಾಡ್ತಿದ್ದ, ನಾನು ಸ್ವಿಮ್ ಮಾಡ್ತಿದ್ದೆ. ಅವನು ಕಬಡ್ಡಿ ಆಡ್ತಿದ್ದ, ನಾನು ಕಬಡ್ಡಿ ಆಡ್ತಿದ್ದೆ. ಅವನು ಜರ್ನಲಿಸ್ಟ್ ಆದ, ನಾನು ಜರ್ನಲಿಸ್ಟ್ ಆಗಿದ್ದೇನೆ. ಬಹುರೂಪಿ ಫೌಂಡೇಶನ್ ಪ್ರಕಟಿಸಿರುವ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ಟಾರವರು ತಮ್ಮ ಮಾಧ್ಯಮ ಅನುಭವಗಳ ಬಗ್ಗೆ ಬರೆದಿರುವ ಬರೆಯದ ಕಥೆಗಳು ಮತ್ತು ಪತ್ರಕರ್ತೆ ಭಾರತಿ ಹೆಗಡೆ ವಿರಚಿತ ಕಾದಂಬರಿ ಉಪ್ಪಾಗೆ ಹರಳು ಕೃತಿಗಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ 24 ಮೇ 2025 ಲೋಕಾರ್ಪಣೆಗೊಂಡಿತು. ಅಣ್ಣ ತಂಗಿಯರಾದ ರವೀಂದ್ರ ಭಟ್ಟ ಹಾಗೂ ಭಾರತಿ ಹೆಗಡೆ ಅವರ ಪುಸ್ತಕಗಳು ಏಕಕಾಲದಲ್ಲಿ ಬಿಡುಗಡೆಯಾದದ್ದು ಒಂದು ವಿಶೇಷವಾದರೆ, ತಮ್ಮ ಅಣ್ಣನ ಬಗ್ಗೆ ಸ್ವಾರಸ್ಯಕರ ವಿಚಾರಗಳನ್ನು ಭಾರತಿ ಹೆಗಡೆ ಅವರು ಹಾಸ್ಯಮಯವಾಗಿ ವಿವರಿಸಿ ಬರೆಯದ ಕಥೆಗಳು ಇನ್ನೂ ಇವೆ ಎಂದು ಹೇಳಿದ್ದು ಮತ್ತೂ ವಿಶೇಷವಾಗಿತ್ತು. ನನಗಿವತ್ತು ತುಂಬ ಸಮಾಧಾನ ಆಗ್ತಾ ಇದೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ನನ್ನ ಅಮ್ಮ ಇದ್ದಾಳೆ ಮತ್ತು ನಮ್ಮ ಅಣ್ಣ ಇದ್ದಾನೆ. ನನಗೆ ಮತ್ತು ನನ್ನ ಅಣ್ಣನಿಗೆ ಕೇವಲ 1.5 ವರ್ಷ ಡಿಫ್ರೆನ್ಸು. ನಾವು ತುಂಬ ಚಿಕ್ಕಂದಿನಲ್ಲಿರುವಾಗ ನನಗೆ ಯಾವಾಗಲೂ ಡೌಟ್ ಬರೋದು, ನಮ್ಮಮ್ಮ ತುಂಬ ತಾರತಮ್ಯ ಮಾಡ್ತಿದ್ದಾಳೆ, ನಮ್ಮ ಅಣ್ಣನಿಗೆ ಜಾಸ್ತಿ ಕೊಟ್ಟುಬಿಡ್ತಾಳೆ, ನಂಗೆ ಕಡಿಮೆ ಕೊಡ್ತಾಳೆ ಅಂತ ಅಂದ್ಬಿಟ್ಟು. ತಿಂಡಿ ಇಬ್ಬರಿಗೂ ಹಂಚುವಾಗ ಇಬ್ಬರನ್ನು ಕೂರಿಸಿದ್ಲು. ಇಬ್ಬರಿಗೂ ಒಂದೇ ಥರದ ಬಾಳೆ ಎಲೆ ಹಾಕಿ ಕೊಡಿಸಿದ್ರು. ಅವಲಕ್ಕಿನೋ ಉಪ್ಪಿಟ್ಟೋ ಇನ್ನೇನೋ ಮಾಡುವಾಗಿಲ್ಲ, ಅವನಿಗೆ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಅಂತ ಹೇಳಿ ಅನಿಸ್ತಿದ್ದೆ. ಅಮ್ಮನಿಗೆ ಸಿಟ್ಟು ಬಂದು, ತೂಕ ಮಾಡ್ತೇನೆ, ಇನ್ಮೇಲೆ ತೂಕ ಹಾಕಿ ನಿಮ್ಮಿಬ್ಬರಿಗೂ ಹಾಕ್ತೇನೆ ಅಂತ ಹೇಳ್ತಿದ್ದೆ. ಪ್ರತಿ ಇದರಲ್ಲೂ ಅವನು ಒಂದು ಬಾಲ್ ತೊಗೊಂಡ್ರೆ ಯಾವತ್ತೂ ನಾನು ಗಂಡು ಪಾಳ್ಯದಲ್ಲಿ ಬೆಳೆದವಳು. ಯಾಕೆ ಅಂತಂದರೆ ಇವನ್ನ ನೋಡ್ಕೊಂಡು ನಾನು ಬೆಳೆದಿದ್ದ ಕಾರಣಕ್ಕಾಗಿ ನನಗೆ ಈ ಹೆಣ್ಣಿಗೆ ಇರಬೇಕಾದಂಥ ನಾಜೂಕತನ ಯಾವತ್ತೂ ಇರಲಿಲ್ಲ. ನಮ್ಮಮ್ಮ ಅದನ್ನ ಸದಾ ಬೈತಾ ಇದ್ಲು ನನಗೆ. ನಂಗೆ ಇವತ್ತಿಗೂ ರಂಗೋಲಿ ಹಾಕಕ್ಕೆ ಬರಲಿಲ್ಲ. ನಾನು ಅದನ್ನೂ ಒಂದು ಸತಿ ಹೇಳಿದ್ದೆ, ನಮ್ಮ ಅಣ್ಣ ರಂಗೋಲಿ ಹಾಕಿದ್ದಿದ್ರೆ ಬಹುಶಃ ನಾನು ರಂಗೋಲಿ ಹಾಕ್ತಿದ್ನೇನೋ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವನು ಮರ ಹತ್ತಿದ್ದ, ನಾನು ಮರ ಹತ್ತಿದ್ದೆ. ಅವನು ಸೈಕಲ್ ಹೊಡಿತಿದ್ದ, ನಾನು ಸೈಕಲ್ ಹೊಡಿತಿದ್ದೆ. ಅವನು ಸ್ವಿಮ್ ಮಾಡ್ತಿದ್ದ, ನಾನು ಸ್ವಿಮ್ ಮಾಡ್ತಿದ್ದೆ. ಅವನು ಕಬಡ್ಡಿ ಆಡ್ತಿದ್ದ, ನಾನು ಕಬಡ್ಡಿ ಆಡ್ತಿದ್ದೆ. ಅವನು ಜರ್ನಲಿಸ್ಟ್ ಆದ, ನಾನು ಜರ್ನಲಿಸ್ಟ್ ಆಗಿದ್ದೇನೆ. ಹೀಗೆ ಇಷ್ಟರ ಮಟ್ಟಿಗೆ ಅನುಸರಣೆ ಇತ್ತು ನಮ್ಮಲ್ಲಿ. ಇವತ್ತು ಹೀಗೆ ಇಲ್ಲಿ ಸೈಲೆಂಟಾಗಿ ಕೂತಿರುವ ನನ್ನಣ್ಣ ಒಂದು ಕಾಲಕ್ಕೆ ಮಹಾಪುಂಡ ಆಗಿದ್ದ. ಇಡೀ ಊರು ಅವನ್ನ ಅಟ್ಟಿಸ್ಕೊಂಡು ಬರ್ತಿತ್ತು. ಒಂಥರ ಇಡೀ ಊರಲ್ಲಿರುವಂಥ ಎಲ್ಲ ಹುಡುಗಿಯರ್ದ ಒಂದು ತಂಡವನ್ನು ಕಟ್ಟಿಬಿಟ್ಟಿದ್ದ, ಟೀಮನ್ನು ಕಟ್ಕೊಂಡು. ಮಾಡದೇ ಇರೋ ಕೆಲಸನೇ ಇಲ್ಲ ಅಲ್ಲಿ. ಒಂಥರದಲ್ಲಿ ಮರದ ಮೇಲೆ ಇದ್ದಂಗೆ ಇರ್ತಾಯಿದ್ರು. ಅವನು ಮರ ಹತ್ತಾನೆ ಅಂದ್ಬಿಟ್ಟು ನಾನು ಮರ ಹತ್ತೋದು ಕಲಿತಿದ್ದೆ, ಅದು ಬೇರೆ ವಿಷಯ. ಒಂದು ಸಲ ಬೇರೆ ಆ ಊರಿನ ಬೇರೆಯವರ ಮನೆಗಳ ಇದೆಲ್ಲ ಇರುತ್ತಲ್ಲ, ಏನು ತೋಟದಲ್ಲಿರುವಂಥ ಎಲ್ಲ ಬಾಳೆ ಕೊನೆಗಳನ್ನು ಕದ್ಕೊಂಡು ಬಂದು ಇವನು ಫ್ರೆಂಡ್ಸು ನಮ್ಮನೆ ತೋಟದಲ್ಲಿ ಮುಚ್ಚಿಟ್ಬಿಟ್ಟು ಅವನು ನನಗೆ ತೋರಿಸಿದ. ನಾನು ಇಷ್ಟೊಂದೆಲ್ಲ ಸುಮಾರು 8-10 ಬಾಳೆಗೊನೆಗಳು, ಅದು ನೆನಪಿದೆಯೋ ಇಲ್ಲ ಅವನಿಗೆ ಗೊತ್ತಿಲ್ಲ ನನಗಿದು, ಅದು ಮುಚ್ಚಿಟ್ಬಿಟ್ಟಿದ್ರು. ಅದು ನನಗೆ ತೋರಿಸಿದ, ನಾನು ಅಲ್ಲಿಟ್ಟಿದ್ದೇನೆ ಅಂತ. ನನಗೊಂಥರ ಹೆಮ್ಮೆ, ನಮ್ಮ ಅಣ್ಣ ಎಂಥ ಅದ್ಭುತವಾದ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ನಾನೇನು ಮಾಡಿದೆ ಅಂದರೆ, ಊರಿನ ಹೆಣ್ಣುಡ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ಬಿಟ್ಟೆ, ನಮ್ಮಣ್ಣ ಕದ್ಕೊಂಬಂದು ಅಲ್ಲಿ ಮುಚ್ಚಿಟ್ಟಿದ್ದಾನೆ ಅಲ್ಲಿ ಬಾಳೆಕೊನೆನ ಅಂತ. ಆಮೇಲೆ ಅದು ಇಡೀ ಊರಿಗೆಲ್ಲ ಸ್ಪ್ರೆಡ್ಡಾಗಿ ಎಲ್ಲ ಬೈದರು, ಅದು ಬೇರೆ ವಿಷಯ. ಇದೆಲ್ಲ ನಡೆದಿದ್ದು ಬಹುಶಃ ಒಂದು 8-10 ವರ್ಷದ 10-12 ವರ್ಷ. ಅವನು 5ನೇ ಕ್ಲಾಸ್ ಇರಬಹುದು, ನಾನು 3ನೇ ಕ್ಲಾಸ್ ಇರಬಹುದು. ಅಲ್ಲಿ ಸುಮಾರು ಒಂದು 40-45 ವರ್ಷದ ಹಿಂದಿನ ಕತೆ. ಇವನು ಭಾಳ ಹುಷಾರೇ. ಅವತ್ತು ಹುಡುಗಿಯರನ್ನೆಲ್ಲ ಕರ್ಕೊಂಡೋಗಿ ಬಾಳೆಕೊನೆ ಕದ್ಕೊಂಡು ಬಂದು ಅಲ್ಲಿ ಇಟ್ಟಿದ್ದಾರೆ ಅಂತೇಳಿ ನಾನು ತೋರಿಸೋದ್ನಲ್ಲ, ಅವತ್ತಿನಿಂದ ಇವತ್ತಿನವರೆಗೆ ಅವನು ನನ್ನ ಹತ್ರ ಗುಟ್ಟು ಹೇಳಲಿಲ್ಲ ನನಗೆ. ನಾನು ಗುಟ್ಟು ಕೇಳೋಕ್ಕೂ ನಾನು ಹೋಗಲಿಲ್ಲ, ಅದು ಬೇರೆ ವಿಷಯ. ಹಾಗೆ ಆ ಊರಲ್ಲಿ
ನೀವು ಬರಬೇಕು ಚೌತಿ ಹಬ್ಬದ ಟೈಮ್ನಲ್ಲಿ, ಗಣೇಶನ ಹಬ್ಬದ ಟೈಮಲ್ಲಿ ಮನೆ ಹಬ್ಬ ಅದು. ಪ್ರತಿ ಮನೆಗಳಲ್ಲಿ ಗಣಪತಿಯನ್ನು ತಂದಿಡ್ತಾರೆ. ಅದು ಆ ಗಣಪತಿಯನ್ನು ಪ್ರತಿ ಮನೆಗಳಲ್ಲಿ ಅಲಂಕರಿಸೋದು, ಆ ಮಂಟಪವನ್ನು ಮಾಡೋದೇ ಒಂದು ಅದ್ಭುತವಾದಂಥ ಕ್ರಿಯೇಟಿವಿಟಿ. ಅದು ಭಾಳ ಚೆಂದ ಇರುತ್ತೆ ನಮಗೆಲ್ಲ. ಅದು ಆ ಪಟಾಕಿ ಹೊಡೆಯೋದು, ಆಮೇಲೆ ಪ್ರತಿ ಮನೆಯ ಗಣಪತಿಯನ್ನು ನೋಡೋದೆಲ್ಲ ಭಾಳ ಚೆಂದ. ಅದು ಒಂಥರ ಇಡೀ ಊರಿನವರೆಲ್ಲ ಮಾತಾಡಿಕೊಂಡು ಅಲ್ಲಿ ಒಂದು ಶಿವಜ್ಜನ ಮನೆ ಅಂತ ಇತ್ತು, ಅವ್ರ ಮನೆ ಎದುರುಗಡೆ ಒಂದು ತೋಟ ಇತ್ತು. ತೋಟದಲ್ಲಿ ಒಂದು ಹೊಂಡ ಅಂದರೆ ಒಂದು ಕೆರೆ ಥರದ್ದು. ಆ ಕೆರೆಯಲ್ಲಿ ಎಲ್ಲ ಗಣಪತಿಯನ್ನು ಮುಳುಗಿಸ್ತಾಯಿದ್ರು. ಮುಳುಗಿಸಿ ಪಾಪ ಅವರೆಲ್ಲ ಮನೆಗೆ ಬರೋ ಅಷ್ಟೊತ್ತಿಗೆ ಅಷ್ಟೂ ಗಣಪತಿಯು ನಮ್ಮನೆ ಮಾಡಿ ಮೇಲೆ ಇರ್ತಿತ್ತು. ಇವನ ತಂಡ ಹೋಗಿ ಸೇರಿಕೊಂಡು ಅದನ್ನಷ್ಟು ಕತ್ಕೊಬಂದು ಅಲ್ಲಿ ಇಡ್ತಾಯಿದ್ರು. ಹೀಗೆ ಬರೆಯೋದ ಕಥೆಗಳು ಸಾಕಷ್ಟಿದೆ ಇನ್ನು ಅಂತ ಹೇಳೋದು.